ಹಾಯ್ ಎಲ್ರಿಗೂ ನಮಸ್ಕಾರ. ನಿನ್ನೆ ಸಂಜೆ ವ್ಲಾಗ್ನ ಹಾಗೆ ಇವತ್ತಿನ ಬೆಳಗಿನ ವ್ಲಾಗ್ನ ನಾನು ದ್ವಾದಶಿ ಪಾರಾಯಣ ಹೇಗೆ ಮಾಡಿದೆ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ನಿನ್ನೆ ಸಂಜೆ ಸ್ನಾನ ಮುಗಿಸಿ ಮತ್ತೆ ರಾಮನಾಮ ಬರೆದೆ. ಮಲ್ಕೊಳ್ಳೋದ್ರೊಳಗಡೆ 11:10 ಆಯಿತು ಟೈಮು. ಬೆಳಿಗ್ಗೆ ಎದ್ದಾಗ 4:10 ಬಂದಿತ್ತು. ಬೇಗನೆ ಎಚ್ಚರಿಕೆ ಆಯಿತು. ಹೊರಗಡೆ ಎಲ್ಲ ತುಂಬಾ ಚಳಿ ಆಗ್ತಾಯಿತ್ತು ಇವತ್ತು ನನಗಂತೂ. ಸರಿ ಬೇಗ ಸ್ನಾನ ಎಲ್ಲ ಮುಗಿಸಿ ಗ್ಯಾಸ್ ಸ್ಟವ್ಗೆಲ್ಲ ಪೂಜೆ ಮಾಡಿಕೊಂಡು ಅಡುಗೆ ಮಾಡೋದಕ್ಕೆ ಶುರು ಮಾಡಿದೆ. ಅನ್ನ ಸಾರು ಪಲ್ಯ ಕೋಸಂಬರಿ ಪಾಯಸ ಎಲ್ಲನೂ ಮಾಡಿದೆ. ಇವತ್ತು ಸ್ವಲ್ಪ ಟೈಮ್ ಸಿಕ್ಕಿದ್ರಿಂದ ಎಲ್ಲ ಮಾಡಿದೆ. ಕೆಲವು ಸಾರಿ ಒಂದೋ ಎರಡೋ ನೈವೇದ್ಯ ಮಾಡಿ ಇಟ್ಬಿಡ್ತೀನಿ. ಇವತ್ತು ಟೈಮ್ ಇತ್ತು, ಆದ್ದರಿಂದ ಸುಮಾರು ನೈವೇದ್ಯಗಳನ್ನ ಮಾಡಿದೆ. 6:30 ಒಳಗಡೆ ನಾನು ನೈವೇದ್ಯ ಎಲ್ಲ ಮಾಡಿ ದೇವರಿಗಿಟ್ಟು 6:45ಗೆ ಪೂಜೆ ಎಲ್ಲ ಮುಗ್ದೋಯ್ತು. 7 ಗಂಟೆ ಒಳಗಡೆ ನಂದು ಊಟ ಕೂಡ ಆಯಿತು. ಸಮಯದ ಅಭಾವದಿಂದ ಇಲ್ಲಿ ಪೂರ್ತಿ ವಿಡಿಯೋನ ಶೇರ್ ಮಾಡ್ಕೊಳ್ಳೋಕ್ಕಾಗ್ತಾಯಿಲ್ಲ. ಪೂರ್ತಿ ವಿಡಿಯೋನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ನೋಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ದಯವಿಟ್ಟು